ಹಲೋ GDS ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಬ್ರೋ ಇವಾಗ ನೆಕ್ಸ್ಟ್ ಮಂತ್ ಬಂದುಬಿಟ್ಟು ಹೊಸ ಮೆರಿಟ್ ಲಿಸ್ಟು ರಿಲೀಸ್ ಮಾಡ್ತಾರಾ ಅಥವಾ ಹೊಸ ಅಪ್ಲಿಕೇಶನ್ನ ರಿಲೀಸ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೊಡ್ತಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ GDS ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ GDS ಬಗ್ಗೆ ತಿಳ್ಕೊಬೇಕಾಗತ್ತೆ. ಏನಪ್ಪ ಅಂದರೆ ಇವರು ವರ್ಷಕ್ಕೆ 1 ಇಯರ್ಗೆ 2 ನೋಟಿಫಿಕೇಶನ್ ಅಂದರೆ ಎರಡು ಸತಿ ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ. ಯಾವಾಗ ಅಂದರೆ ಮೊದಲನೇದಾಗಿ ಜಾನ್ವರಿನಲ್ಲಿ ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ, ಮತ್ತು ಜುಲೈನಲ್ಲಿ ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ. ಇದು 2ನೇ ವೇಕೆನ್ಸೀಸು. ವರ್ಷಕ್ಕೆ 2 ಬಾರಿ ಅವರು ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ. ಆಲ್ಮೋಸ್ಟು ಇವಾಗೇನು ನೀವು ಜಾನ್ವರಿನಲ್ಲಿ ಅಪ್ರೂವ್ ಆಗಿತ್ತು ನೋಡಿ ನೋಟಿಫಿಕೇಶನ್ಸ್ ಎಲ್ಲನೂ ಕೂಡ. ಸೊ ಅದು ಇವಾಗಲೇ ಎಂಡ್ ಆಗಕ್ಕೆ ಬರ್ತಿದೆ. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಹೊಸ ವೇಕೆನ್ಸೀಸ್ ಬರೋ ಒಂದು ಚಾನ್ಸಸ್ ತುಂಬ ಕಮ್ಮಿ ಇದೆ. ಸೊ 24,000 ವೇಕೆನ್ಸೀಸ್ಗೆ ಕಾಲ್ ಮಾಡಿದ್ರು ಜಾನ್ವರಿನಲ್ಲಿ. ಈ ಸತಿ ಎಷ್ಟು ವೇಕೆನ್ಸಿಗೆ ಕಾಲ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಆಲ್ಮೋಸ್ಟ್ 19,000ದಿಂದ 20,000 ವೇಕೆನ್ಸೀಸ್ಗೆ ಕಾಲ್ ಮಾಡುವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಆ್ಯಕ್ಚುಲಿ ಆಗಿ ಇದೊಂದು ಅಂದರೆ ಪ್ರತಿ ಸತಿನೂ ಕೂಡ ವರ್ಷಕ್ಕೆ 2 ಸತಿ ವೇಕೆನ್ಸೀಸ್ನ ರಿಲೀಸ್ ಮಾಡ್ತಾರೆ ಇವರು. ಸೊ ಹಂಗಾಗಿ ಈ ಒಂದು ವೇಕೆನ್ಸೀಸ್ ಬಂದ್ಬಿಟ್ಟು 1 ಮಂತ್ ಡಿಲೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನಕ್ಕಪ್ಪ ಅಂದರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಆಗಿದೆ, ಎಲ್ಲರದು ಕೂಡ ವೆರಿಫೈ ಮಾಡಬೇಕಾಗುತ್ತೆ, ಜಾಯ್ನಿಂಗ್ ಲೆಟರ್ ಕೊಡಬೇಕಾಗುತ್ತೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಡಿಲೇ ಆಗ್ತಿದೆ. ಸೊ ಹಂಗಾಗಿನೇ ಈ ಒಂದು ವೇಕೆನ್ಸೀಸ್ನ ಒಂದು ಮಂತ್ ಸ್ವಲ್ಪ ಡಿಲೇ ಮಾಡ್ತೀವಿ ಅಂತಲೂ ಕೂಡ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ 1 ಮಂತ್ನ ಡಿಲೇ ಆಯಿತು ಅಂತ ಹೇಳೋದಾದ್ರೆ ಆಗಸ್ಟ್ನಲ್ಲಿ ಹೊಸ ನೋಟಿಫಿಕೇಶನ್ ಬರುವಂಥದ್ದು ಚಾನ್ಸಸ್ ತುಂಬ ಇರುತ್ತೆ. ಎಕ್ಸ್ಪೆಕ್ಟ್ ಕೂಡ ನೀವು ಮಾಡಬಹುದು. ಸೊ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ? ಸೊ GDS ಗ್ರಾಮೀಣ್ ಡಾಕ್ ಸೇವಕ್ ಅಂತ ಕರೀತಾರೆ ಇದನ್ನು. ಸೊ ಇದರಲ್ಲಿ 2 ಪೋಸ್ಟ್ ಬರುತ್ತೆ. ABPM ಅಂತ ಹೇಳ್ಬಿಟ್ಟು, BPM ಅಂತ ಹೇಳ್ಬಿಟ್ಟು, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ ABPMನ. BPMನ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಕರೀತಾರೆ. 2 ಪೋಸ್ಟ್ಗಳಿಗೆ ನಿಮ್ಗೆ ಇಲ್ಲಿ ವೇಕೆನ್ಸಿನ ಕಾಲ್ ಮಾಡ್ತಾರೆ. ಮತ್ತೆ ಇದ್ರ ಕೆಳಗಡೆ ಡಾಕ್ ಸೇವಕ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಈ ಒಂದು ವೇಕೆನ್ಸಿನೂ ಕೂಡ ರಿಲೀಸ್ ಮಾಡ್ತಾರೆ. ಸೊ ಇವಾಗ ಮೇನ್ ಆಗಿ ಇಂಪಾರ್ಟೆಂಟ್ ಇರುವಂಥದ್ದು ಎಷ್ಟು ವೇಕೆನ್ಸೀಸ್ ಅಂದರೆ 19,000ದಿಂದ 20,000 ವೇಕೆನ್ಸೀಸ್ಗೆ ಇವರು ಇಲ್ಲಿ ಕಾಲ್ ಮಾಡ್ತಿದ್ದಾರೆ. ಅಂದರೆ ಆಗಸ್ಟ್ನಲ್ಲಿ ಕಾಲ್ ಮಾಡೋ ಚಾನ್ಸಸ್ ಒಂದು 90% ಕನ್ಫರ್ಮ್ ಇದೆ ಅಂತಲೇ ಹೇಳ್ಬೋದು. ಈ ವರ್ಷನೂ ಕೂಡ 2ನೇ ನೋಟಿಫಿಕೇಶನ್ ಅಂದರೆ 2ನೇ ವೇಕೆನ್ಸೀಸ್ನ ರಿಲೀಸ್ ಮಾಡುವಂಥದ್ದು ಚಾನ್ಸಸ್ ಇರುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ನು ನಾರ್ಮಲ್ ಆಗಿ GDSಗೆ ನಿಮಗೆ 10th ಪಾಸ್ ಆಗಿರ್ಬೇಕಾಗುತ್ತೆ. ತುಂಬ ಜನ ಎಕ್ಸಾಮ್ಸ್ ಇರುತ್ತಾ ಅಂತ ಕೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಎಕ್ಸಾಮ್ ಇರೋದಿಲ್ಲ. ನಿಮ್ಮ ಒಂದು ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಿಮ್ದೇನ ಇವಾಗಲೇ ಹೇಳ್ಬಿಡ್ತೀನಿ ನೋಡಿ, ಅಪ್ಲಿಕೇಶನ್ ಅಪ್ಲೈ ಮಾಡೋರು ನಿಮ್ದೇನ 95% ಮೇಲಿತ್ತು ಅಂದರೆ ನೀವು ಖಂಡಿತವಾಗ್ಲೂ ಕೂಡ ಅಪ್ಲೈ ಮಾಡಿ. ಯಾರ್ದೆಲ್ಲ 70% ಇದೆ, 60% ಇದೆ, ಮತ್ತು 50% ಇದೆ, 85% ಇದೆ, 90% ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. 93 ಇದ್ರೂ ಕೂಡ ಅಪ್ಲೈ ಮಾಡಬೇಡಿ. 98, 99, 100 ಫಸ್ಟ್ ಲಿಸ್ಟನ್ನು ನಾನು ನಿಮ್ಗೆ ಹೇಳೇ ಬಿಡ್ತೀನಿ. ಫಸ್ಟ್ ಲಿಸ್ಟ್ನಲ್ಲಿ 100% ಯಾರು ತಗೊಂಡಿರ್ತಾರೋ ಅವ್ರದ್ದೇನೆ ಸೆಲೆಕ್ಟ್ ಆಗೋದು, ಓಕೆನಾ? ಇನ್ನು ಮಿಕ್ಕಿದವ್ರದ್ದೆಲ್ಲ 98, 99, 100 ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೊ ಯಾರ್ದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದರೆ ಇವ್ರು ಮಾತ್ರ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಿಟ್ಟರೆ ಯಾವುದೇ ಕಾರಣಕ್ಕೂ 95, 85, 70, 60, 50, 93 ಇವ್ರದ್ದು ಯಾರ್ದು ಕೂಡ ಈ ಸತಿ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ. ಪ್ರತಿ ಸತಿನೂ ಕೂಡ ಇರಲ್ಲ. ಮೇನಾಗಿ ಇವರೇ ಫೋಕಸ್ ಮಾಡಲೇಬೇಕು ನೀವು, ಓಕೆನಾ? ಹಾಗಾಗಿ ನೋಟಿಫಿಕೇಶನ್ ಬಂದಿದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.